ನಮ್ಮಮ್ಮ ನೋಡಿದ್ರೆ ಹಿಂಗೆ, ನಮ್ಮಪ್ಪ ನೋಡಿದ್ರೆ ಬಿಟ್ಟು ಹೋಗ್ಬಿಟ್ರು. ಇವಾಗ ಯಾರಿದ್ದಾರೆ ಸರ್ ನಮಗೆ? ಇಲ್ಲ ಸರ್, ಇಲ್ಲ ಸರ್. ಎಷ್ಟೊಂದು ಜನ ಹೆಣ್ಮಕ್ಳದ್ದು ಸೂಸೈಡ್ ಆಗಿದೆ, ಏನೇನೋ ಎಂತೆಂಥವೋ ಆಗಿದೆ. ಆದರೂ ಇಲ್ಲಿ ಯಾರಿಗೂ ಏನು ನ್ಯಾಯ ಆಗಿಲ್ಲ ಸರ್. ನನಗೆ ನ್ಯಾಯ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಸರ್. ಎಲ್ಲರೂ ದುಡ್ಡು ಮೇಲೇ ಇದು ಮಾಡ್ತಾರೆ ಸರ್. ದುಡ್ಡು ಎಲ್ಲಿ ಕೊಟ್ಟರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಯಾರು ಒಂದು ನ್ಯಾಯ ಆಗಬೇಕು, ಒಂದು ಹೆಣ್ಮಗು ಲೈಫ್ ಹಾಳಾಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ ಸರ್. ನಾನು ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ಸರ್. ನಿಜವಾಗ್ಲೂ ನನಗೇನಾದರೂ ಈ ಕೆಲಸ ಸಿಕ್ಕಿಲ್ಲ ಅಂದರೆ ದೇವರಾಣಿಗೂ ನಾನು ಬದುಕಲ್ಲ ಸರ್. ನಾನು ಏನಾದರೂ ಮಾಡ್ಕೊಂಡು ನನ್ನ ಮಗುಗೂ ಏನಾದರೂ ಕೊಟ್ಟು ಸಾಯಿಸ್ಬಿಡ್ತೀನಿ ಸರ್. ನನಗಿನ್ನು ಬೇರೆ ಆಪ್ಷನ್ನೇ ಇಲ್ಲ ಸರ್. ಇಲ್ಲ ಸರ್, ಎಲ್ಲೂ ಹೋದ್ರೂ ನ್ಯಾಯ ಸಿಕ್ಕಿಲ್ಲ ಸರ್. ನಾನು ಡೈರೆಕ್ಟ್ DC ಸಾಹೇಬ್ರ ಹತ್ರನೇ ಹೋಗಿ ಹೇಳಿದ್ದೀನಿ ಸರ್. PD ಮೇಡಮ್ಗಾದರೆ ನಾನು ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಸರ್. ಅವರು PD ಮೇಡಮ್, ಇಲ್ಲ ಅಮ್ಮ, ನಿನಗೆ ನನ್ನ ಜಾಬ್ ನಿಮ್ಮ ಅಮ್ಮಗೆ ಕೊಡಲ್ಲ, ಅದು ಎಷ್ಟೇ ಆಗಲಿ ನಿನಗೆ ಕೊಡ್ತೀನಿ, ನೀನು ಹೋಗ್ಬಿಟ್ಟು ಸ್ಟೇ ತಗೊಂಬ ಅಂತ ಹೇಳ್ಬಿಟ್ಟು ನನ್ನನ್ನು ಕೋರ್ಟಿಗೆ ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಡೈರೆಕ್ಟ್ ನಮ್ಮಮ್ಮಗೆ ಆರ್ಡ್ರೇ ಕೊಟ್ಬಿಟ್ಟಿದ್ದಾರೆ ಸರ್. ನನ್ನ ತಂಗಿಗೂ ನನ್ನ ಮಗುಗೂ ಏನಾದರೂ ಆದರೆ ಅವ್ರು ಇವಾಗ ಸಾಯಂಕಾಲ ಇದು ನ್ಯೂಸ್ ಎಲ್ಲ ಬಂದಿದೆ ಅಂತ ಸಾಯಂಕಾಲ ಬಂದೇ ಬರ್ತಾರೆ ಸರ್. ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಸರ್. ನಮ್ಗೆ ಸಾಯಿಸ್ಬಿಡೋಕ್ಕೂ ಅವ್ರ ಹಿಂದೆ ಹೋಗಲ್ಲ ಸರ್. ನಮ್ಗೆ ಏನಾದರೂ ಆದರೆ ಅವರೇ ಕಾರಣ ಸರ್. ಇವತ್ತು ಬಂದೇ ಬರ್ತಾರೆ ಸರ್ ನಮ್ಮ ಮೇಲೆ ಗಲಾಟೆಗೆ. ಅವರು ನಮ್ಗೆ ಏನೇ ಆಗಲಿ ನಮಗೆ ಆದರೂ ಎಲ್ಲ ಅವ್ರ ಮೇಲೇ ಸರ್. ನನ್ನ ಹೆಸರು ಗಂಗೋತ್ರಿ ಸರ್. ನಮ್ಮೂರು ಶ್ರೀನಿವಾಸಪುರ ಸರ್. ನಮ್ಮಮ್ಮ ದೂರ ಆಗಿ 15 ವರ್ಷ ಆಗಿದೆ ಸರ್. ನಮ್ಮಮ್ಮ ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡು ಇಲ್ಲಿಗಲಾಗ ಅವ್ರ ಜೊತೆ ಇದ್ದಾರೆ ಸರ್. ಮದುವೆ ಆಗಿರೋ ಪ್ರೂಫ್ ನಮ್ಮ ಹತ್ರ ಏನೂ ಇಲ್ಲ ಸರ್. ನಮ್ಮ ಇಡೀ ಊರಿಗೆಲ್ಲ ಗೊತ್ತು ಸರ್. ಅವ್ರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವ್ರ ಜೊತೆ ಇದ್ದಾರೆ ಅಂತ ಇವಾಗ ನಮ್ಮಪ್ಪ ಜೊತೆ ಇದ್ದೆ ಸರ್. ನನಗೆ ನಮ್ಮಮ್ಮ 14 ವರ್ಷಕ್ಕೆಲ್ಲ ಕರ್ಕೊಂಡೋಗಿ ಮದುವೆ ಮಾಡಿಬಿಟ್ರು ಸರ್. ಅಲ್ಲಿ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಸರ್. ಅವರು ಫುಲ್ಲು ಕುಡಿಯೋದು ಹಂಗೆಲ್ಲ ಮಾಡ್ತಾಯಿದ್ರು. ನಾನು ಹೋಗ್ಬಿಟ್ಟು ಅದನ್ನು ಪೋಕ್ಸೋ ಕೇಸ್ ಮಾಡಿ ಪೊಲೀಸವ್ರು ನನಗೆ ಸಪೋರ್ಟ್ ಮಾಡಿ ಎಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡಿ ಅವ್ನು ತುಂಬ ಕುಡ್ಕ ಅಂತ ಅವನ ಜೊತೆ ಕಳಿಸ್ಬಾರ್ದು ಅಂತ, ಅವ್ರಿಗಿನ್ನ ಓದ್ಕೊಳ್ಳಿ, ಅವ್ರಿಗಿನ್ನ ಏಜ್ ಕಮ್ಮಿ ಆಗಿದೆ ಅಂತ ನಮ್ಮಪ್ಪ ಜೊತೆ ಕಳಿಸ್ಕೊಟ್ಬಿಟ್ರು ಸರ್. ನಮ್ಮಪ್ಪ ಎಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವರೇ ತಗೊಂಡು ಎಲ್ಲ ಅವರೇ ನೋಡ್ಕೊತಾ ಇದ್ರು ಸರ್. ನಮ್ಮಪ್ಪ 1 ವರ್ಷದ ಹಿಂದೆ ತಲೆಗೆ ಏಟಾಗಿ ತೀರ್ಕೊಂಡ್ಬಿಟ್ರು ಸರ್. ಅದು ಹೆಂಗೆ ತೀರ್ಕೊಂಡ್ರು ಅಂತಲೂ ನನಗೂ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆನೂ ನಾನು ಒಬ್ಬ ಹೆಣ್ಮಗು ಸರ್. ನಾನು ಏನು ಇನ್ವೆಸ್ಟಿಗೇಟ್ ಮಾಡಲಿ, ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ ಸರ್. ಆವಾಗ ಫೋನ್ ಮಾಡಿದೆ ಸರ್ ನಮ್ಮಮ್ಮಗೆ, ಈ ಥರ ತೀರ್ಕೊಂಡಿದ್ದಾರೆ ಅಪ್ಪ ಅಂತ ಫೋನ್ ಮಾಡಿಸಿದ್ದಕ್ಕೆ ಅವ್ರು ಏನು ಹೇಳಿದ್ರು, ಅವ್ರು ನನ್ನ ಗಂಡನೇ ಅಲ್ಲ, ನನಗೂ ಅವ್ರಿಗೆ ಸಂಬಂಧನೇ ಇಲ್ಲ, ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ, ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸರ್. ಆವಾಗ ಕೂಡ ನಾನು ಸುಮ್ಮನೆ ಆಗಿಬಿಟ್ಟೆ ಸರ್. ಆವಾಗೇ ಹೋಗಿ ಎಲ್ಲ ಸಾಲ ಮಾಡಿ ಅವ್ರಿಗೆ ಅಂತ್ಯಕ್ರಿಯೆ ಏನಿದೆ ಎಲ್ಲ ಮಾಡಿದೆ ಸರ್. ಮನೆ ಹತ್ರ ಹೋಗಿ ಎಲ್ಲ ಮಾಡಿದ್ದಾದಮೇಲೆ ಒಂದು 15 ದಿನಕ್ಕೆ ಆವಾಗ ಹೋಗ್ಬಿಟ್ಟು ಆ ಮುನ್ಸಿಪಲ್ ಆಫೀಸಲ್ಲಿ ನನಗೆ ಕೆಲಸ ಬೇಕು, ದುಡ್ಡು ಬೇಕು ಅಂತೆಲ್ಲ ಅವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಸರ್. ನಮ್ಮ ತಂದೆ ಮುನ್ಸಿಪಲ್ ಆಫೀಸಲ್ಲಿ D ಗ್ರೂಪ್ ಎಂಪ್ಲಾಯ್ ಸರ್. ಅವ್ರು ಹೋಗ್ಬಿಟ್ಟು ಈ ಥರ ಅಪ್ಲಿಕೇಶನ್ ಎಲ್ಲ ಹಾಕ್ಕೊಂಡಿದ್ದಾರೆ ಸರ್. ಹಾಕ್ಕೊಂಡಾಗ ನಾವು ಹೋಗಿ ಗಲಾಟೆ ಮಾಡಿದ್ವಿ ಸರ್. ನಮ್ಮಮ್ಮ ಈ ಥರ ಇಲ್ಲ, ನಮ್ಮಪ್ಪ ಜೊತೆ ಅವ್ರು ಬಿಟ್ಟೋಗಿ 15 ವರ್ಷ ಆಯಿತು, ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ ನೀವು, ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಎಲ್ಲ ಕೂರಿಸಿ ಮಾತಾಡಿದ್ರು ಸರ್. ಕೂರಿಸಿ ಮಾತಾಡಿದಾಗ ನಮ್ಮಮ್ಮ ಒಪ್ಕೊಂಡು ಹೋದ್ರು ಸರ್. ಆಮೇಲೆ ಮನೆಗೆ ಹೋಗಿ ನಮ್ಮಮ್ಮ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮಾತು ಕೇಳಿಕೊಂಡು ಮತ್ತೆ ನಮಗೆ ಎಲ್ಲ ರಿವರ್ಸ್ ಆಗಿಬಿಟ್ಟು ಕೆಲಸ ನನಗೆ ಬೇಕು, ದುಡ್ಡು ಬೇಕು, ಫೆನ್ಷನು ಬೇಕು ಅಂತ ಎಲ್ಲ ಇದು ಮಾಡಿ ಎಲ್ಲ ಅವರೇ ತಗೊಂಡಿದ್ದಾರೆ ಸರ್. ನಾನು ಅಪ್ಲೈ ಮಾಡಿದ್ದೀನಿ, ನಮ್ಮಮ್ಮನೂ ಅಪ್ಲೈ ಮಾಡಿದರು 1 ವರ್ಷದ ಹಿಂದೆ. ಅವರು ಮುನ್ಸಿಪಲ್ ಆಫೀಸಿಂದ ಮಾಜರ್ ಕಾಪಿನೂ ಮಾಡಿದ್ದಾರೆ, ಅದರಲ್ಲೂ ಪ್ರೂವ್ ಆಗಿದೆ ನಮ್ಮಮ್ಮ ಈ ಥರ ಬೇರೆಯವ್ರ ಜೊತೆ ಇದ್ದಾರೆ ಅಂತ. ಮತ್ತು ಅದನ್ನು ತಗೊಂಬಂದು PD ಆಫೀಸಲ್ಲಿ ಕೊಟ್ಟು, PD ಆಫೀಸಲ್ಲಿ ನಮ್ಮಮ್ಮ ಮೈಂಟೆನೆನ್ಸ್ ಕೇಸ್ ಆಗಿದ್ಲು ಸರ್ ನಮ್ಮಪ್ಪ ಮೇಲೆ. ನಾನು ಅವ್ರ ಜೊತೆ ಇಲ್ಲ, ನಾನು 10 ವರ್ಷ ಆಯಿತು ಅವ್ರನ್ನ ಬಿಟ್ಟು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಆ ಸ್ಟೇಟ್ಮೆಂಟ್ ಕಾಪಿನ ಕೂಡ ತಂದು PD ಆಫೀಸಲ್ಲಿ ನಾನು ಕೊಟ್ಟಿದ್ದೀನಿ ಸರ್. ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರಾಗಿ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಸರ್. ಆದರೂ ಅವರು ನಿನ್ನ ಹತ್ರ ಏನಿದೆ ಲೀಗಲ್ ಪ್ರೂಫು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ಕೊಂಡಿದ್ದಾರಲ್ವ ಸರ್, ಅವನೇ ಬಂದು PD ಆಫೀಸ್ಗೆಲ್ಲ ಓಡಾಡಿ ಅವನೇ ಎಲ್ಲ PD ಮೇಡಮ್ ಹತ್ರ, ಅಜಿತ್ ಹತ್ರ ಎಲ್ಲ ಮಾತಾಡಿ, ಅಜಿತ್ ಸರು PD ಮೇಡಮ್ಮು ಇಬ್ಬರು ಅವ್ರ ಹತ್ರ ದುಡ್ಡು ತಗೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಸರ್. DC ಸಾಹೇಬ್ರಿಗೆ ಇದನ್ನೆಲ್ಲ ಏನು ಹೇಳ್ದಿರಾ ಅವರು ಏನು ಹೇಳಬೇಕು ಅದನ್ನು ಮಾತ್ರ ಹೇಳಿ ಕೆಲಸ ಇವಾಗ ನಮ್ಮಮ್ಮ ಕೊಡಿಸಿದ್ದಾರೆ ಸರ್.
ನಾನು ಹೋಗಿ ಸಾಹೇಬ್ರ ಹತ್ರನೂ ಮಾತಾಡಿದೆ ಸರ್. ಡಿ ಸಿ ಸಾಹೇಬರು ಕೂಡ ಇಲ್ಲಮ್ಮ ಲೀಗಲಾಗಿ ನಿಮ್ಮ ಅಮ್ಮಗೆ ಬರಬೇಕು ಅಂತ ಹೇಳಿ ಸುಮ್ಮನೆ ಆಗಿಬಿಟ್ರು ಸರ್. ನಮ್ಮ ಅಮ್ಮನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಕೋರ್ಟಲ್ಲಿ, ನಾನು ಅವ್ರನ್ನ ಬಿಟ್ಟು 10 ವರ್ಷ ಆಗಿದೆ ಅಂತ. ಇದನ್ನೆಲ್ಲ ಕಾಪೀಸ್ ಕೊಟ್ಟರು, ಎಲ್ಲ ಪ್ರೂಫ್ ಇದ್ರೂ ಅವ್ರು ನಮಗೇನು ಸಪೋರ್ಟ್ ಮಾಡ್ದಿರಾ ನಮ್ಮ ಅಮ್ಮಗೆ ಆರ್ಡ್ರ್ ಕಾಪಿ ಕೊಟ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ನಂಗೆ ನ್ಯಾಯ ಮಾಡಿಕೊಡಿ ಸರ್. ತಂದೆ 25 ವರ್ಷದಿಂದನೂ ಮಾಡ್ತಾ ಇದ್ದಾರೆ ಸರ್. ನಮ್ಮ ಅಮ್ಮಗೆ ನಮ್ಮ ಅಪ್ಪನೂ ಬೇಡ, ಮಕ್ಕಳು ಬೇಡ, ನಾವು ಯಾರೂ ಬೇಡ. ಆ ಅಮ್ಮಗೆ ಬೇಕಾಗಿರೋದು ನಮ್ಮಪ್ಪ ದುಡ್ಡು, ನಮ್ಮಪ್ಪ ಕೆಲಸ, ನಮ್ಮಪ್ಪನ ಆಸ್ತಿ ಸರ್. ಆ ಅಮ್ಮ ಇನ್ನೊಬ್ಬರ ಜೊತೆ ಇದ್ದುಕೊಂಡು ಎಲ್ಲ ಅವ್ರ ಕಡೆ ಇದ್ಕೊಂಡು ನಮ್ಮನ್ನೇನು ನೋಡ್ದಿರ ಇಷ್ಟೆಲ್ಲ ಇದು ಮಾಡಿದ್ರು ಆದ್ರೂ ಅವ್ರಿಗೆ ಇವಾಗೂ ನಾವು ಇಷ್ಟು ಹೇಳ್ತಾ ಇದ್ದೀವಿ ಸರ್. ನಾನು ಹೋಗಿ ನಮ್ಮಮ್ಮ ಕಾಲು ಕೂಡ ಇಟ್ಕೊಂಡಿದ್ದೀನಿ ಸರ್. ನಾನು ನಿನ್ನ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ, ಆಗೋಗಿದೆ, ನಾನು ನಿನ್ನ ಜೊತೆನೇ ಇರ್ತೀನಿ, ಆಯ್ತಮ್ಮ ಕೆಲಸ ಕೊಡು ಅಂದರು. ನೀನು ಅದು ಹೆಂಗೆ ಬದುಕ್ತೀಯೋ ನಾನು ಅದು ನೋಡ್ತೀನಿ, ನೀನು ಏನು ಮಾಡ್ತೀಯೋ ನಿನ್ನ ಕೈಯಲ್ಲಿ ಮಾಡ್ಕೊ ಹೋಗು. ಅವನು ನಮ್ಮಮ್ಮ ಇನ್ನೊಬ್ರು ಮಾಡ್ಕೊಂಡಿದ್ದಾರಲ್ಲ ಸರ್, ಅವ್ರು ಬಂದು ನಮ್ಮನ್ನು ಬೆದರಿಸೋದು ಸರ್. ದಿನ ನೀನೇನಾದರೂ ಈ ಕೆಲ್ಸಕ್ಕೆ ಬಂದರೆ ಸಾಯಿಸ್ಬಿಡ್ತೀನಿ, ನಿನ್ನ ಕೈಯಲ್ಲಿ ಏನು ಮಾಡೋಕ್ಕೂ ಆಗಲ್ಲ, ನೀವು ಯಾವತ್ತಿದ್ರೂ ನೀನು ನನ್ನ ಕಾಲ ಹತ್ರ ಬರಲೇಬೇಕು, ಆ ಕೆಲಸ ಅದು ಹೆಂಗೆ ನಿನಗೆ ಕೊಡ್ತಾರೋ ನಾನು ಅದು ನೋಡ್ತೀನಿ. PD ಅಜಿತ್ ಅವರೆಲ್ಲ ನನ್ನ ಅಂಡವರಲ್ಲಿದ್ದಾರೆ, ನಾನು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತಾರೆ ಅಂತ ಕೂಡ ನನ್ನನ್ನು ಬೆದರಿಸಿದ್ದಾರೆ ಸರ್. ನೀನು ಏನು ಮಾಡೋಕ್ಕೂ ಆಗಲ್ಲ. ಅಜಿತ್ ಸರು ನಮ್ಮ ಅಮ್ಮಗೆ ಫೋನ್ ಮಾಡಿ ಏನಂತ ಹೇಳ್ತಾರೆ ಗೊತ್ತಾ ಸರ್, ಅದೇನಾಗುತ್ತೋ ಆಗಲಿ ಬಿಡಕ್ಕ, ನೋಡ್ಕೊಳ್ಳೋಣ, ಅವ್ರಿಗೆ ಏನು ಮಾಡ್ತಾಲೋ ಮಾಡಲಿ, ಈ ಥರ ಎಲ್ಲ ಮಾತಾಡ್ಕೊತಾರೆ ಸರ್. ಇವರೇ ಎಲ್ಲ ದುಡ್ಡು ತಗೊಂಡ್ಬಿಟ್ಟು ಈ ಥರ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಸರ್. ದಯವಿಟ್ಟು ನಮ್ಮಪ್ಪ ಕೆಲಸ ನನಗೆ ಕೊಡಿಸ್ಬಿಡಿ ಸರ್, ಇಲ್ಲಾಂದರೆ ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಸರ್. ನನಗಿನ್ನೊಂದು ದಾರಿನೇ ಇಲ್ಲ ಸರ್, ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಸರ್. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಸರ್, ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನನಗಿದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸರ್, ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಸರ್. ಇವಾಗೂ ಅಲ್ಲೇ ಇದ್ಲು ಸರ್. ಇವತ್ತೇ ಇವಳು ಫೋನ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ಬಿಡು, ನನಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ, ಇವ್ರು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅವನು ಯಾವತ್ತೂ ಹೊಡಿತಾನಂತೆ ಸರ್, ಸಾಯಿಸ್ಬಿಡ್ತೀನಿ, ನೀನೇನಾದರೂ. ಅವಳಿಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲ ಸರ್. ಯಾವುದೇ ಮಗು ಆಗಲಿ, ಮಗು ಚಿಕ್ಕ ಹೋಗಿದ್ದಾಗ ಏನು ಮಾತಾಡಲ್ಲ ಸರ್. ಆದರೆ ನಾವು ಹೆಣ್ಮಕ್ಳು ಸರ್, ನಮಗೂ ಬೆಳೀತಾ ನಮಗೂ ಒಂದು ಗೌರವ ಅನ್ನೋದು ಬೇಕು. ತಾಯಿ ಈ ಥರ ಮಾಡ್ತಾಯಿದ್ರೆ ಯಾರಿಗಾದರೂ ಆಗಲಿ ಕೇಳೋ ರೈಟ್ಸ್ ಇದೆ. ನಾವು ಕೇಳಿದ್ದೀವಿ, ಅದು ಕೇಳಿದ್ದೇ ನಾವು ಮಾಡಿರೋ ತಪ್ಪು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ ಸರ್. ನಮ್ಮಮ್ಮ ಹೆಸರು ವರಲಕ್ಷ್ಮಿ ಅಂತ, ನಮ್ಮಮ್ಮ ಮಾಡ್ಕೊಂಡಿರೋರ ಹೆಸರು ನಾರಾಯಣ ಸ್ವಾಮಿ ಅಂತ. ಅವರು ನಾರಾಯಣ ಸ್ವಾಮಿ, ನಮ್ಮಪ್ಪ ನಾರಾಯಣ ಸ್ವಾಮಿ ಸರ್. ಅವರು ಇವಾಗ ಮದುವೆ ಮಾಡಿಕೊಂಡು ಬೇರೆ ನರಸಿಂಹಪಾಳ್ಯದಲ್ಲಿ ಇದ್ದಾರೆ. ನಮ್ಮಮ್ಮಗೆ ಫಸ್ಟಿಂದನೂ ಅಷ್ಟೇ, ನಮ್ಮಮ್ಮ ಯಾವತ್ತೂ ನಮ್ಮಪ್ಪನ ನೋಡಿಲ್ಲ. ನಮ್ಮಪ್ಪ ಚೆನ್ನಾಗೇ ನೋಡ್ಕೊತಾ ಇದ್ರು, ಚೆನ್ನಾಗೇ ಇದ್ದರು. ಅವ್ನು ಬಂದಮೇಲೆ, ಅವ್ನ ಪರಿಚಯ ಆದಮೇಲೆ ಊರಲ್ಲಿ ಅವನು ಅದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು. ಆ ಥರ ಪರಿಚಯ ಆಗಿ ಅವರಿಬ್ಬರು ಜೊತೆಗಿದ್ದು ಅವರೆಲ್ಲ ಮಾತಾಡಿಕೊಂಡು ನಮ್ಮಪ್ಪಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಸರ್. ನಮ್ಮಪ್ಪನ ಬಿಟ್ಟೋಗಿ 15 ವರ್ಷ ಆಯಿತು ಸರ್. ನನಗೂ ಈ ಥರ ಅವ್ರ ತಮ್ಮನೇ ಸರ್, ಅವ್ರ ತಮ್ಮಗೆ ಕೊಟ್ಟು ಕರ್ಕೊಂಡೋಗಿ 14 ವರ್ಷಕ್ಕೆಲ್ಲ ಮದುವೆ ಮಾಡಿಬಿಟ್ಲು ಸರ್. ನನಗೆ 15 ವರ್ಷಕ್ಕೆಲ್ಲ ಒಂದು ಮಗು ಆಗೋಯಿತು ಸರ್. ನನಗೊಂದು ಹೆಣ್ಮಗು ಇದೆ ಸರ್. ಈ ಥರ ಎಲ್ಲ ಇದ್ದಾಗ ನಾನು ಹೋಗಿ ನಮ್ಮಮ್ಮ ಹತ್ರ ಕೇಳಿದ್ದೀನಿ ಸರ್, ಅವ್ನು ಈ ಥರ ಎಲ್ಲ ಕೆಲಸ ಕೊಡ್ತಾ ಇದ್ದಾನೆ, ಏನು ಮಾಡೋದು ಅಂದರೆ ನನಗೂ ನಿನಗೆ ಸಂಬಂಧನೇ ಇಲ್ಲ, ಯಾವಾಗ ಮದುವೆ ಆಯಿತೋ ಆವಾಗೇ ಮುಗೀತು ಅಂತೆಲ್ಲ ಇದು ಮಾಡಿದ್ರು ಸರ್. ಅವನು ಫುಲ್ಲು ಕುಡಿಯೋದು ಸರ್, ದಿನ ಟಾರ್ಚರ್ ಸರ್. ಅವರಮ್ಮ ಎಷ್ಟು ಟಾರ್ಚರ್ ಮಾಡ್ತಾರೆ ಅಂದರೆ, ಪೊಲೀಸವ್ರಿಗೆ ಇದೆಲ್ಲ ಹೋಗಿ ಹೇಳಿದ್ದಕ್ಕೆ ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅವ್ರಿಗೆಲ್ಲ ಗೊತ್ತಾಗಿ ಇದೆಲ್ಲ ಅವ್ರು ಈ ಥರ ಎಲ್ಲ ಇದ್ದಾರೆ ಅಂತ ಅಲ್ಲಿರೋರೇ ಜನರೇ ಹೇಳಿದ್ದಾರೆ ಸರ್ ಅವ್ರಿಗೆ, ಪೊಲೀಸವ್ರಿಗೆ. ಈ ಥರ ಎಲ್ಲ ಆದಮೇಲೆ ಇನ್ನು ನೀನು ಅಲ್ಲಿರೋದು ಕರೆಕ್ಟ್ ಅಲ್ಲ ಅಮ್ಮ ಅಂತ ನನ್ನನ್ನು ಅವರು ಕಳಿಸ್ಕೊಟ್ಬಿಟ್ರು ಸರ್. ನಾನು ಆವಾಗೂ ಅವಾಗ ಕೆಲಸ ಇನ್ನೆಲ್ಲಿ ಕೆಲಸ ಹೊಟ್ಟೋಗುತ್ತೋ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಬಂದು ಕೇಳ್ಕೊಂಡಿದ್ದಕ್ಕೆ ಅವಾಗೂ ಹೋಗಿ ಅವ್ನು ಜೈಲಿಗೆ ಹೋಗಿದ್ರು ಸರ್. ಅವರು ಪೋಕ್ಸೋ ಕೇಸ್ ಆದಾಗ ಜೈಲಿಗೆ ಹೋಗಿದ್ರು. ಅವಾಗ ಹೋಗಿ ಜೈಲಿಗೆ ಹೋದಾಗ ಅವಾಗೂ ಹೋಗಿ ನಾನೇ ಬಿಡಿಸ್ಕೊಂಬಂದೆ ಸರ್. ಆಮೇಲೇನೂ ಒಂದು ಚಾನ್ಸ್ ಕೊಟ್ಟೆ ಸರ್, ಅವರು ಚೇಂಜ್ ಆಗಿಲ್ಲ ಸರ್. ಇಷ್ಟೆಲ್ಲ ಆದಮೇಲೇನು ನಾನು ಅಲ್ಲೇ ಇರೋದು ಒಳ್ಳೇದಲ್ಲ ಅಂತ ಪೊಲೀಸವರೇ ನನ್ನನ್ನು ಅಪ್ಪ ಜೊತೆ ಕಳಿಸ್ಕೊಟ್ಬಿಟ್ರು ಸರ್. ನಮ್ಮ ಅಮ್ಮಗೆ ಬೇಕಾಗಿರೋದು ದುಡ್ಡು ಸರ್, ದುಡ್ಡು ಬಿಟ್ಟರೆ ಅವ್ರಿಗೆ ಇನ್ನೇನು ಬೇಡ ಸರ್. ಅವ್ರ ಜೊತೆ ನಾರಾಯಣ ಸ್ವಾಮಿ ಜೊತೆ ಇರಬೇಕು, ಆದರೆ ನಮ್ಮಪ್ಪ ದುಡ್ಡು ಬೇಕು ಆ ಅಮ್ಮಗೆ. ಮಕ್ಕಳು ಬೇಡ, ಇನ್ನೇನು ಬೇಡ. ಆ ಅಮ್ಮಗೆ ಬೇಕಾಗಿರೋದು ಆಸ್ತಿ, ದುಡ್ಡು, ಕೆಲಸ ಇದೆ ಸರ್ ಆ ಅಮ್ಮಗೆ. ನಾನು ಇವಾಗ ಮೊನ್ನೆ 7 ಲಕ್ಷ ತೊಗೊಂಡಿದ್ದಾಳೆ ಸರ್ ಆಫೀಸಲ್ಲಿ ನಮ್ಮಪ್ಪ ದುಡ್ಡು. ಅದನ್ನು ನಮಗೇನು 1 ರೂಪಾಯಿ ಕೊಟ್ಟಿಲ್ಲ ಸರ್. ಎಲ್ಲ ಆಯಮ್ಮನೇ ತೊಗೊಂಡಿದ್ದಾಳೆ, ಎಲ್ಲ ಆಯಮ್ಮನೇ ಇದು ಮಾಡ್ಕೊಂಡು ನಾವು ಅದನ್ನು ಏನೂ ಕೇಳೋಕ್ಕೆ ಹೋಗಿಲ್ಲ ಸರ್. ನಾನು ಕೇಳ್ತಾ ಇರೋದು ನಮ್ಮಪ್ಪ ಕೆಲಸ ಬಿಟ್ಟರೆ ನಾನು ಇನ್ನೇನು ಕೇಳ್ತಾ ಇಲ್ಲ ಸರ್. ನಂಗೆ ದಯವಿಟ್ಟು ನಮ್ಮಪ್ಪ ಕೆಲಸ ಕೊಡಿಸ್ಕೊಟ್ಬಿಡಿ ಸರ್. ಈಗ ಅಧಿಕಾರಿಗಳು ಹೋಗಿ ಕೇಳಿದ್ದಕ್ಕೆ ಡಿ ಸಿ ಸಾಹೇಬ್ರಿಗೆ ಹೋಗಿ ಈ ಥರ ಎಲ್ಲ ಇದೆ ಸರ್ ಅಂತ ಫೈಲ್ಸ್ ಎಲ್ಲ ತೋರಿಸಿ, ಪೇಪರ್ಸ್ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ವಿ ಸರ್. ಮಾಡಿದ್ದಕ್ಕೆ ಇಲ್ಲ ಅಮ್ಮ, ಲೀಗಲ್ ಆಗಿ ನಿಮ್ಮ ಅಮ್ಮಗೆ ಕೊಡಬೇಕು, ಅವರು ಎಷ್ಟು ಜನ ಜೊತೆ ಇದ್ದರೆ ಅದು ನಾವೇನು ಮಾಡೋಕ್ಕೂ ಆಗಲ್ಲ, ಅದು ನಿಮ್ಮಮ್ಮ ಪರ್ಸ್ನಲ್ಲು, ನಾನು ನಿಮ್ಮಪ್ಪ ಕೆಲಸ ಲೀಗಲಾಗಿ ಕೊಡಬೇಕಾಗಿರೋದು ನಿಮ್ಮಮ್ಮಗೆ ಅಂತ ಅವ್ರು ಹೇಳಿದ್ರು ಸರ್. ನಮ್ಮ ಅಕ್ಕಗೆ ಜಾಬ್ ಕೊಡಬೇಕಂತ ನಾನು
ನಮ್ಮ ಅಕ್ಕ ಜೊತೆ ಬಂದು ಇಲ್ಲಿ ಹೋರಾಡ್ತಾ ಇದ್ದೀನಿ. ನಮ್ಮ ಅಕ್ಕಗೆ ಕೆಲಸ ಮಾತ್ರ ಕೊಟ್ಬಿಡಿ ಸರ್, ನಮ್ಮಮ್ಮಗೆ ಕೊಡಬೇಡಿ ಸರ್. ಅವ್ರು ಚೆನ್ನಾಗೇ ನೋಡ್ಕೊತಾ ಇದ್ದಾರೆ, ಬಟ್ ಅಲ್ಲಿ ನನಗೆ ಹೊಡಿತಾ ಇದ್ದಾರೆ, ಟಾರ್ಚರ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡಿಕೊಡ್ಬೇಕಂತ. ಅದರಿಂದ ನಾನು ಇರಲ್ಲ, ನಾನು ನಮ್ಮ ಅಕ್ಕ ಜೊತೆ ಬಂದುಬಿಡ್ತೀನಿ. ನಮ್ಮ ಅಕ್ಕ ನನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಇದ್ದೀನಿ ಸರ್. ನಾನು ನಮ್ಮ ಅಕ್ಕ ಜೊತೆ ಬಂದುಬಿಡ್ತೀನಿ ಸರ್, ಅದೊಂದು ಇದು ಮಾಡಿಕೊಡಿ ಸರ್. ಸರ್ ಹೇಳ್ದೆ ಸರ್, ಮತ್ತು ಅವರು ಎಲ್ಲಿ ಹೊಡಿತಾರೋ ಅಂತ ನಾನು ಸುಮ್ಮನೆ ಆಗೋದೆ ಸರ್. ಅಂದರೆ ಏನೇ ನಮ್ಮ ಅಕ್ಕ ಜೊತೆ ನಾನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿದ್ರೆ, ನಮ್ಮ ಅಜ್ಜಿಯವ್ರ ಹತ್ರ ಹೋದರೆ ಹಿಂಗೆ ನನ್ನ ಸಾಯಿಸಾಕ್ತೀನಿ ಅಂತ ಭಯ ಇಡಿಸ್ತಾರೆ. ಮತ್ತು ಹಿಂಗೆ ತಿಂಡಿಗಳೆಲ್ಲ ತಗೊಡ್ತೀನಿ ಅಂತ ಹೇಳ್ತಾರೆ.